ಹೋಟೆಲ್ಗಳು ಇವತ್ತು 20% ಅಷ್ಟಾದ್ರೂ ಸರ್ಕಾರ ಸಿಲಿಂಡರ್ ಸಪ್ಲೈ ಮಾಡುತ್ತೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬಟ್ ಈಗ ಸರ್ಕಾರ ಕಡಾಖಂಡಿತವಾಗಿ ಕೇವಲ 2% ಅಷ್ಟು ಮಾತ್ರ ಸಿಲಿಂಡರ್ ಸಪ್ಲೈಯನ್ನ ಹೋಟೆಲ್ಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ ಜೊತೆ ಕದಂಬ ಹೋಟೆಲ್ನ ಮಾಲೀಕರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ಆಲ್ರೆಡಿ ಮೆನು ಕಟ್ ಮಾಡಿದೀರಾ, ಇನ್ನೊಂದ್ ಕಡೆ ಸೌದೆ ಒಲೆಯ, ಕೆಲವು ಕಡೆ ಸೌದೆ ಒಲೆಯ ಅಡಿಗೆ. ಇದರ ಮಧ್ಯೆ ಈಗ ಇವತ್ತು ಗುಡ್ ನ್ಯೂಸ್ ಕೊಡುತ್ತೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿತ್ತು. ಈಗ 2% ಅಂತ ಹೇಳ್ತಾ ಇದೆ ಸರ್ಕಾರ. ಸೊ ನಿಮ್ ರಿಯಾಕ್ಷನ್? ಇಲ್ಲ ಮೇಡಮ್, ಸೇಮ್ ಯಾವ ಫುಡ್ಡು ಕೊಡಕ್ ಆಗ್ತಾ ಇಲ್ಲ ಇದರಿಂದ. ನಾನು ಸ್ಟೇಟ್ ಸೆಕ್ರೆಟರಿ ಮಾತಾಡೋದು ಅಸೋಸಿಯೇಷನ್ ಪ್ಲಸ್ ಹೋಟ್ಲ್ ಓನರು, ಎಲ್ಲರಿಗೂ ಒಂದೇ ತೊಂದರೆ ಇದು. ಬಟ್ ಯಾವ ಥರ ಮೇಂಟೈನ್ ಮಾಡೋದು, ಅವ್ರು ಯಾವ ಥರ ಹೇಳ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಮೆನು ಮಾಡೋದು ಹೇಳಿ? ಒಂದು ಸಿಲಿಂಡ್ರ್ ಕೊಟ್ಟರೆ, ಇನ್ನೂ ಇದುವರೆ ಬಂದಿಲ್ಲ ಅವ್ರದ್ದು, ಕೊಟ್ಟರೆ ನಾವು ಯಾವ ಥರ ಮೇಂಟೈನ್ ಮಾಡೋದು? ಹೋಟ್ಲ್ ನಡೆಸೋದು ಯಾವ ಥರ? ಗ್ರಾಹಕರಿಗೆ ಏನು ಫುಡ್ ಕೊಡೋದು? ಮತ್ತು ನಮ್ಮ ಇಷ್ಟೊಂದು, ಈಗ ನೋಡಿ ಇದೊಂದು ಹೋಟ್ಲು 160 ಜನ ಎಂಪ್ಲಾಯ್ ಇದ್ದಾರೆ. ಅವ್ರಿಗೆ ಸಾಕಾಗಲ್ಲ ಫುಡ್ಗೆ. ಆಲ್ಟರ್ನೇಟ್ ಮಾಡಕ್ ಹೊರಟಿದೀವಿ. ಸಡನ್ ಆಗಿ ಎಕ್ವಿಪ್ಮೆಂಟ್ ಎಲ್ಲ ಸಿಗ್ಬೇಕಲ್ಲ. ಈಗ ನಾವು ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ ಹೋಗ್ತಾ ಇದೀವಿ, ಸೌದೆಗೂ ಹೋಗ್ತಾ ಇದೀವಿ. ಅದು ಡೇ ಬೈ ಡೇ ಆಗುತ್ತೆ. ಇವತ್ತೇ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದರಿಂದ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗುತ್ತೆ. ಈಗ ಅಂದಾಜು ಮಾಡಿದೀರಾ ಸರ್, ಎಷ್ಟು ಅಂದಾಜು ನಷ್ಟ ಆಗಿರ್ಬೋದು ಹೋಟೆಲ್ಗಳಿಗೆ ಅಂತ ಏನಾದ್ರು ಅಂದಾಜು? ಎಲ್ಲಾರ್ಗು ಏನೇನು ವ್ಯಾಪಾರ ಮಾಡ್ತಾರೆ ಅದರಲ್ಲಿ ಅವ್ರಿಗೆ 70% ನಷ್ಟನೇ. ಯಾಕೆಂದ್ರೆ 1 ಲಕ್ಷ ಮಾಡೋರು 30,000 ಮಾಡ್ತಾರೆ. ಕಾಫಿ ಇಡ್ಲಿ ಸಾಂಬಾರ್ ಅಷ್ಟೇ, ಬೇರೆ ಏನು ಮಾಡಕ್ ಆಗ್ತಾ ಇಲ್ಲ. ಆ ಪ್ರಮಾಣ ಒಂದು 15,000 ಹೋಟ್ಲು ಇಂಟು ಹಾಕೋಬಹುದು. ಅದರಿಂದ ಕಷ್ಟ. ಈಗ ವಾಟ್ ನೆಕ್ಸ್ಟ್ ಸರ್? ಈಗ ಸರ್ಕಾರ ಹೇಳ್ತಾ ಇದೆ ನಾವು 2% ಅಂದ್ರೆ 30,000 ಏನೋ ಡಿಮ್ಯಾಂಡ್ ಇದೆ, 1,000 ಸಿಲಿಂಡರ್ ನ ಸಪ್ಲೈ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ಸೊ ಹೋಟೆಲ್ ಅವ್ರ ಆಯ್ಕೆ ಏನು ಅಂತ ಹಾಗಿದ್ರೆ? ನಾವೀಗ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದು, ನಮ್ಮ ಯೂಸೇಜ್ಗೆ 30% ಆದ್ರೂ ಕೊಡಿ. ಈಗ ನಾವು 10 ಸಿಲಿಂಡರ್ ಯೂಸ್ ಮಾಡಿದ್ರೆ 3 ಕೊಡಿ, ಈ ತರ ಕೇಳ್ತಾ ಇದೀವಿ. ಒಬ್ಬೊಬ್ಬರಿಗೆ 30 ಆಗೋದೇ ಇಲ್ಲ, 2% ಅಷ್ಟೇ ಕೊಡ್ತೀವಿ ಅಂತಾರೆ. ಅದು ಭಾರಿ ಕಷ್ಟ. ನಾವು ಆಲ್ಟರ್ನೇಟಿವ್ ಮಾಡ್ಕೊಳ್ತೀವಿ, ಏನಾರು ಮಾಡ್ಕೊಳ್ತೀವಿ, ಆದ್ರೆ ಸ್ವಲ್ಪ ಟೈಮ್ ಬೇಕು. ಎಲ್ಲಿ ಎಕ್ವಿಪ್ಮೆಂಟ್ ಸೆಟ್ ಮಾಡೋದಕ್ಕೆ ಟೈಮ್ ಬೇಕು, ಆಲ್ಟರ್ನೇಟಿವ್ ಟೈಮ್ ಬೇಕು, ಸ್ವಲ್ಪ ಟೈಮ್ ಕೊಡಬೇಕು. ಅಲ್ಲಿವರೆಗೆ ಇವರು ಸ್ವಲ್ಪ ನಮಗೆ ಸಹಕಾರ ಕೊಟ್ಟು 30% ಸಿಲಿಂಡರ್ ಕೊಟ್ರೆ ಒಳ್ಳೇದು. ಇಲ್ಲದೇ ಇದ್ರೆ ಹೋಟ್ಲ ಅಧೋಗತಿಗೆ ಹೋಗುತ್ತೆ. ಎಷ್ಟು ರಾಜ್ಯದಲ್ಲಿ ಎಷ್ಟು ಹೋಟೆಲ್ಗಳು ಬಂದ್ ಆಗಿದಾವೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ನಿನ್ನೆವರೆಗೆ ಸ್ವಲ್ಪ ಪರವಾಗಿಲ್ಲ. ಇವತ್ತು ನನ್ನ ಇಷ್ಟ ಒಂದು 30%, ನಮ್ದೇ 3-4 ಬಂದಾಗಿದೆ. ಇನ್ನು ಅದೇ ತರ ಎಲ್ಲಾರ್ದು ಬಂದಾಗಿದೆ. 30% ಆಲ್ರೆಡಿ. ಏನ್ ಮಾಡ್ತೀರಾ ಸರ್? ಈಗ ಸರ್ಕಾರಕ್ಕೆ ಮತ್ತೆ ಮನವಿಯನ್ನ ಮಾಡ್ಕೋತೀರಾ? ಏನ್ ಮಾಡ್ತೀರಾ? ಪದೇ ಪದೇ ಮನವಿ ಅಂತೂ ಮಾಡ್ಕೋತಾ ಇದ್ದೀರಾ, ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವ್ರ ಬಗ್ಗೆ ಮತ್ತೆ ಮಿನಿಸ್ಟ್ರಿಗೂ ಮನವರಿಕೆ ಮಾಡಿಕೊಂಡು ನಮ್ಮ ತೊಂದರೆ ಇದೆ ಅವ್ರಿಗೆ ಮನವರಿಕೆ ಮಾಡ್ತೀವಿ. ಮತ್ತೆ IOCಗೂ ನಾವು ಮನವರಿಕೆ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಮತ್ತೆ ಮೇಜರ್ ಆಗಿ ನಮ್ದು ಬಸ್ ಸ್ಟ್ಯಾಂಡ್ ಹೋಟ್ಲ್ ಇದೆ, ಅಲ್ಲಿ ಗ್ರಾಹಕರು ಡೈಲಿ 50,000 ಜನ ಬರ್ತಾರೆ. ಅವ್ರಿಗೆ ಬಸ್ಸಲ್ಲಿ ಬರೋರೆಲ್ಲ ಬಡವ್ರೆ. ಅವ್ರಿಗೂ ನಾರ್ಮಲ್ ಫುಡ್ಡಲ್ಲಿ ನಾರ್ಮಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಅದನ್ನು ಈಗ ಕೊಡೋಕ್ಕಾಗದೇ ಇದ್ರೆ ಓಡಾಡೋ ಪ್ರಯಾಣಿಕರಿಗೆ ಭಾರಿ ತೊಂದರೆ. ಈ ಮನವರಿಕೆ, ಇದರ ಬಗ್ಗೆ ಫೋಟೋ ರಿಕ್ವೆಸ್ಟು ಎಲ್ಲ IOCಯ GMಗೂ ಕಳಿಸಿದ್ದೀವಿ, ಮಿನಿಸ್ಟ್ರಿಗೂ ಕಳಿಸಿದ್ದೀವಿ. ಇದನ್ನು ಅವ್ರು ಕನ್ಸಿಡರ್ ಆ ಕಡೆಯಿಂದ ಮಾಡಲಿ, ಮತ್ತು ಹೊರ ಹೋಟ್ಲವ್ರಿಗೂ ಹೆಲ್ಪ್ ಮಾಡಲಿ ಅಂತ ಅನಿಸಿಕೆ. ಕದಂಬ ಹೋಟೆಲ್ ಮಾಲೀಕರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.